ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದ ಉದ್ಯಮಿ ಕೆಜಿಎಫ್ ಬಾಬು ಸುಳ್ಳು ಭರವಸೆಯನ್ನು ನೀಡಿದ್ದಾರೆ ಅಂತ ಅವರ ಬೆಂಗಳೂರಿನ ನಿವಾಸದ ಮುಂದೆ ಕ್ಷೇತ್ರದ ಜನರು ಪ್ರತಿಭಟನೆ ಮಾಡಿದ್ದಾರೆ. ಮತ್ತೊಂದೆಡೆ ತನಗೆ ಮಗ ಮತ್ತು ಅವನ ಮಾವನೇ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕೆಜಿಎಫ್ ಬಾಬು ಆರೋಪಿಸಿದ್ದಾರೆ. ಇನ್ನೇನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, क्या है बच्चों को परवरिश करती करती बड़े होकर शादी होने के बाद बच्चे छमना हमारे हाथ को नहीं रहते. ये मेरे बेटे की शादी 50 से 60 करोड़ खर्चा को मेरे बेटे की शादी करिया. मैं आज तक हमारी बहू के हाथ का एक गिलास पानी नहीं पिया. 20 करोड़ का डायमंड की ज्वेलरी 20 करोड़ की ज्वेलरी डाल को ही मेरे सर का बाप चिराग ले को ढूंढे तो भी नहीं मिलता. ಮಗ ಹಾಗೂ ಆತನ ಮಾವನಿಂದಲೇ ತನಗೆ 45 ಕೋಟಿ ರೂಪಾಯಿ ವಂಚನೆ ನಡೆದಿದೆ ಅಂತ ಉದ್ಯಮಿ ಕೆಜಿಎಫ್ ಬಾಬು ಆರೋಪಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಪೇಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ದ ಕೆಜಿಎಫ್ ಬಾಬು ಈಗ ತನಗೆ ಮಗ ಮತ್ತು ಅವನ ಮಾವನೇ ಮೋಸ ಮಾಡಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಆರೋಪಿಸಿದ್ದಾರೆ. ಮಗನ ಮದುವೆಗೆ ಮುಂಚೆ ಬೀಗರಾದ ಗುಲಾಂ ಮುಸ್ತಫಾ ಅವರು ಎಸ್ಬಿಐನಲ್ಲಿ 60 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ಆದರೆ ಅದರಲ್ಲಿ ಕೇವಲ 15 ಕೋಟಿ ಮರುಪಾವತಿ ಮಾಡಿ 45 ಕೋಟಿ ಬಾಕಿ ಕಟ್ಟಿರಲಿಲ್ಲ. ಆಗ ನನ್ನ 200 ಕೋಟಿ ರೂಪಾಯಿ ಆಸ್ತಿಯನ್ನ ಅಡಮಾನ ಇಟ್ಟು ಮುಸ್ತಫರನ್ನ ಸಂಕಷ್ಟದಿಂದ ಪಾರು ಮಾಡಿದೆ. ಮುಸ್ತಫಾ ಜೊತೆ ಪಾಲುದಾರನಾಗಿದ್ದ ಸಂಸ್ಥೆಯೊಂದು 45 ಕೋಟಿ ಬಾಕಿಯಲ್ಲಿ 15 ಕೋಟಿಯನ್ನ ಬ್ಯಾಂಕ್ಗೆ ಪಾವತಿಸಿದ್ರು. ಮುಸ್ತಫಾ ಮಾತ್ರ ಏನನ್ನೂ ಪಾವತಿಸಿಲ್ಲ. 30 ಕೋಟಿ ಬ್ಯಾಂಕ್ ಸಾಲ ಹಾಗೇನೇ ಇದೆ ಅಂತ ಕೆಜಿಎಫ್ ಬಾಬು ಹೇಳಿದ್ದಾರೆ. ಮಗನ ಮದುವೆಯಲ್ಲಿ 20 ಕೋಟಿ ರೂಪಾಯಿ ಮೌಲ್ಯದ ವಜ್ರದ ಆಭರಣ ಮಾಡಿಸಿದ್ದೆ, ಅದನ್ನು ಇನ್ನೂ ವಾಪಸ್ ಕೊಟ್ಟಿಲ್ಲ. ಇದಾದ್ಮೇಲೆ ಮಗ ಮತ್ತು ಆತನ ಮಾವ 200 ಕೋಟಿ ರೂಪಾಯಿ ಸಾಲ ಕೇಳಿದ್ರು. ಮೊದಲೇ ನನಗೆ 45 ಕೋಟಿ ಟೋಪಿ ಹಾಕಿದ್ದೀರಿ, ಕ್ಷಮಿಸಿ, ನಮ್ಮ ನಡುವೆ ಬಿಸ್ನೆಸ್ ಬೇಡ ಅಂತ ಹೇಳಿದ್ದೆ. ಇದರಿಂದ ಮಗ ಹಾಗೂ ಸೊಸೆಯನ್ನ ಅವನ ಮಾವ ಗುಲಾಂ ಮುಸ್ತಫಾ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಕೆಜಿಎಫ್ ಬಾಬು ಆರೋಪಿಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.